ಅವಳಿಯನ್ನು ತಡೆಗಟ್ಟುವಂಥದ್ದಕ್ಕೆ ಕಂಬಿಗಳನ್ನು ಅಳವಡಿಸುವಂಥದ್ದು, ಈ ಥರದ್ದೆಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ರಿ. ಈಗ ಆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಎಲ್ಲೂ ಇಲ್ಲ. ಪತ್ರಿಕಾ ಹೇಳಿಕೆ ಕೊಡೋದು ಬಿಟ್ಟರೆ ಮಂತ್ರಿದು, ಅರಣ್ಯ ಮಂತ್ರಿಗಳದು ಬರೀ ಅರಣ್ಯ ರೋದನ ಆಗ್ತಾ ಇದೆ. ಯಾವುದೇ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇಲ್ಲಿ ಹುಲಿ ಇರ್ಬೋದು, ಆನೆ ಇರ್ಬೋದು, ಕಾಡು ಪ್ರಾಣಿಗಳಿಂದ ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಕಳೆದ 2-3 ವರ್ಷದಲ್ಲಿ. ಬಹಳ ಒಂದು ಈ ದುರ್ಘಟನೆಗಳು ಬಹಳ ನಡೀತಾ ಇದೆ. ಆದ್ರೂ ಕೂಡ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಏನ್ ಕ್ರಮ ತೆಗೆದುಕೊಳ್ಬೇಕಾಯ್ತು ಆ ಕ್ರಮನೂ ತೆಗೆದುಕೊಳ್ತಾ ಇಲ್ಲ. ಆಲ್ಟರ್ನೇಟಿವ್ಸ್ ಏನ್ ತಗೊಬೇಕು, ಈ ಸಂಘರ್ಷವನ್ನ ಕಡಿಮೆ ಮಾಡುವಂಥದ್ದಕ್ಕೆ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕಾಯ್ತು ಫಾರೆಸ್ಟ್ ಇಲಾಖೆ ಅದನ್ನು ತೆಗೆದುಕೊಳ್ತಾ ಇಲ್ಲ, ಸರ್ಕಾರವನ್ನು ತೆಗೆದುಕೊಳ್ತಾ ಇಲ್ಲ. ಅದರ ವಿರುದ್ಧನೂ ಕೂಡ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಬಗರುಕುಂ ಸಾಗುವಳಿಯರು ನಮ್ಮ ನಿರಂಜನ್ ಹೇಳಿದ್ರು, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ನಾವಿದ್ದಾಗ ಅದರಿಂದ ಕೊಟ್ಟೇ ಇರಲಿಲ್ಲಂತೆ. ನಾವು ಬಂದ ಮೇಲೆ ಮೊದಲ ಬಾರಿಗೆ ಈ ಬಗರುಕುಂ ಸಾಗುವಳಿಯಲ್ಲಿ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅವ್ರಿಗೆ ಆ ಜಮೀನನ್ನು ಅವ್ರಿಗೆ ಖಾತೆ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಉಳುಮೆ ಮಾಡ್ತಾ ಇದ್ರು. ಅವ್ರ ಖಾತೆ ಕೊಟ್ಟು ಅವ್ರಿಗೆ ಹಕ್ಕು ಕೊಡುವಂಥ ಕೆಲಸವನ್ನು ಮಾಡಿದ್ರಿ. ಅದಾದಮೇಲೆ ಇದುವರೆಗೂ ಒಬ್ಬರಿಗೂ ಕೂಡ ಹಕ್ಕುಪತ್ರವನ್ನು ಕೊಟ್ಟಿಲ್ಲ. ಅವರು ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನು ಇವತ್ತು ರೈತರು ಕೇಳ್ತಾ ಇದ್ದಾರೆ. ಉಳುಮೆ ಚೀಟಿ ಕೊಡಿ ಅನ್ನೋದೊಂದು, ಕಾಡು ಪ್ರಾಣಿಗಳ ಹಾವಳಿ ಒಂದು, ಮತ್ತೆ ಮುಖ್ಯವಾಗಿ ಕೆರೆ ತುಂಬಿಸುವಂಥ ಈ ಯೋಜನೆ, ಇದರ ಹೋರಾಟವನ್ನು ಇವತ್ತು ಬಿಜೆಪಿ ನೀವು ಕೈ ತಗೊಂಡಿದೆ. ಅದರ ಹೋರಾಟಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದಿದ್ದೀರಿ. ರಾಜ್ಯ ಸರ್ಕಾರ ಬದುಕಿದ್ರೆ, ಯಾಕಂದರೆ ಅವರು ಕಳೆದ 1 ವರ್ಷದಿಂದನೂ ಕೂಡ ಅಧಿಕಾರ ಹಸ್ತಾಂತರ, ಯಾರು CM ಆಗ್ತಾರೆ, ಇವ್ರು CM ಆಗ್ತಾರೆ ಅನ್ನೋ ಇದರಲ್ಲಿದೆ. ನಮಗದು ಬೇಕಾಗಿಲ್ಲ. ಈಗ ಹೆಣ ಹೊರೋನ್ಗೆ ಮುಂದೆ ಆದ್ರೇನು ಹಿಂದೆ ಆದ್ರೇನು, ಯಾವನನ ಹೆಣ ಹೊತ್ಕೊಂಡು ಹೋಗ್ಲಿ. ಕಾಂಗ್ರೆಸ್ ಹೆಣ ಹೊತ್ಕೊಂಡು ಹೋಗ್ತಾವ್ರೆ, ಕಾಂಗ್ರೆಸ್ ಪಾರ್ಟಿ ಹೆಣನ ಯಾವನನ ಹೊತ್ಕೊಂಡು ಹೋಗ್ಲಿ. ಸತ್ತೋಗಿದೆ ಜನರ ಪಾಲಿಗೆ ಈ ಸರ್ಕಾರ, ಸತ್ತೋಗಿದೆ. ನಮಗೆ ರಾಜ್ಯದ ಅಭಿವೃದ್ಧಿ ಬೇಕು. ನಾವು ವಿರೋಧ ಪಕ್ಷವಾಗಿ ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀರಿ, ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀರಿ. ಆದರೆ ಈ ಸರ್ಕಾರ ಅಧಿಕಾರ ಹಸ್ತಾಂತರ ಅನ್ನೋ ಒಂದು ಕುತಂತ್ರದಲ್ಲಿ ಮುಳುಗೋಗಿ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ಮತ್ತು ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಈಗ ತೆರಿಗೆಗಳ ಭಾರ ಹಾಕಿದ್ದಾರೆ. ಸುಮಾರು 65,000 ಕೋಟಿ. ಇತಿಹಾಸದಲ್ಲಿ ನಾನು 7 ಬಾರಿ MLA ಆಗಿದ್ದೀನಿ. ನಾನು ನೋಡಿದ್ದು ಇಷ್ಟು ಒಂದೇ ವರ್ಷದಲ್ಲಿ 65,000 ಕೋಟಿ ತೆರಿಗೆ ಹಾಕಿದ್ದು ಯಾವುದೇ ಸರ್ಕಾರ ಹಾಕಿಲ್ಲ. ಬೊಮ್ಮಾಯಿಯವ್ರ ಸರ್ಕಾರ ಅಂತೂ ಕೂಡ ನಾವು 1 ಪೈಸಾ ತೆರಿಗೆನೇ ಹಾಕಿಲ್ಲ. ನಾವು ಯಾವುದೇ ತೆರಿಗೆಯನ್ನು ರೈಸ್ ಮಾಡಲಿಲ್ಲ ನಾವು. ಆದರೆ ಇವರು 65,000 ಕೋಟಿ ತೆರಿಗೆ ಹಾಕಿದ್ರೂ ಕೂಡ ಇನ್ನೂ ಭಿಕ್ಷೆ ಬೇಡೋದು ನಿಂತಿಲ್ಲ. ಒಂದು ರೀತಿ ಹಿಮಾಚಲ ಪ್ರದೇಶದ ಸರ್ಕಾರ, ಕೇರಳ ಸರ್ಕಾರ ಯಾವ ರೀತಿ ಪಾಪರ್ ಆಗಿದೆ, ಅದೇ ರೀತಿ ಇದು ಪಾಪರ್ ಆಗಿದೆ. ಅದು ನಿಮ್ಮನೆ ಬರ. ಈಗ ನಮಗೆ ರೈತರ ಧ್ವನಿಗೆ ಸ್ಪಂದನೆ ಮಾಡಬೇಕು. ಬೆಳಗಾವಿಯ ಏನು ಕಬ್ಬು ಬೆಳೆಗಾರದು ಏನು ಕೇಳ್ತಾ ಇದ್ದಾರೆ ಅವರು ಬೆಂಬಲ ಬೆಲೆಯನ್ನು, ಅದನ್ನು ಕೂಡಲೇ ಕೊಡಬೇಕು. ಕೇಂದ್ರ ಸರ್ಕಾರ, ಆ ಸರ್ಕಾರ ಇದು ಹೇಳಬೇಡಿ. ನಾನು ಇಲ್ಲಿ ಮಂತ್ರಿ ಆಗಿದ್ದೆ, ನಾನು ಮಂಡ್ಯ ಉಸ್ತುವಾರಿ ಸಚಿವನಾಗಿದ್ದೆ. ನಾನು ಆ ಸಂದರ್ಭದಲ್ಲಿ ಮೈಸೂರಲ್ಲೇ ಬಂದು ರಾತ್ರಿ 12 ಗಂಟೆವರೆಗೆ ತೀರ್ಮಾನ ಮಾಡಿ ಬೆಲೆಯನ್ನು ಅನೌನ್ಸ್ ಮಾಡಿಬಿಟ್ಟು ಹೊರಟೋದೆ. ನಾವಿದ್ದಾಗ ಒಂದೂ ಕೂಡ ಒಂದೇ ಧರಣಿ ಆಗ್ದಂಗೆ ನಾವು ನೋಡ್ಕೊಂಡಿದ್ದೀವಿ. ಇವತ್ತು ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ. ಮಾತಾಡಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ನಾವು ಫಿಕ್ಸ್ ಮಾಡಬೇಕು, ಕೇಂದ್ರ ಸರ್ಕಾರ ಅಲ್ಲ. ನಾವು ಬೆಂಬಲ ಬೆಲೆಯನ್ನು ನಮ್ಮ ರಾಜ್ಯದ್ದು ಫಿಕ್ಸ್ ಮಾಡೋಕ್ಕೆ ನಮ್ಗೆ ಅಧಿಕಾರ ಐತೆ, ನಾವು ಮಾಡಬೇಕು. ಅವತ್ತೇನು ನಾನು ಕೇಂದ್ರ ಸರ್ಕಾರನ ಕೇಳಲಿಲ್ಲ, ನಾವೇ ಬೆಂಬಲ ಬೆಲೆಯನ್ನು ಕೊಟ್ರಿ. ಇವತ್ತು ಅದು ಕಬ್ಬು ಬೆಳೆಗಾರರಿಗೂ ಕೂಡ ಬೆಂಬಲ ಬೆಲೆಯನ್ನು ಕೊಡಬೇಕು. ಈ ಕೆರೆಗಳದು ಯಾವಾಗ ನೀರನ್ನು ತುಂಬಿಸ್ತಾರೆ ಅದನ್ನು ಕೂಡಲೇ ಇಲ್ಲಿನ ಜಿಲ್ಲಾಧಿಕಾರಿಗಳಿರ್ಬೋದು, ಇಲ್ಲಿ ಮಂತ್ರಿಗಳಿರ್ಬೋದು, ಕೂಡಲೇ ಅದಕ್ಕೆ ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಹಣ ಬಿಡುಗಡೆ ಮಾಡಿ ಕೆರೆ ತುಂಬಿಸುವಂತ ಕೆಲಸ ಮಾಡಬೇಕು. ಇವತ್ತು ರೈತರೇನ ಹೋರಾಟ ಮಾಡ್ತಾವ್ರೆ, ಅದಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಬಿಜೆಪಿ ಈ ಹೋರಾಟವನ್ನು ಕೈ ತೆಗೆದುಕೊಂಡಿದೆ. ನಾವು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡು ರೈತರ ಪರವಾಗಿ ಈ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಕಿವಿ ಹಿಂಡೋ ಕೆಲಸವನ್ನು ಕೂಡ ನಾವು ಮಾಡೋರಿ. RSS ಒಂದು ಸ್ವಯಂ ಸೇವಾ ಸಂಸ್ಥೆ. ಅದಕ್ಕೆ ಬಿಜೆಪಿ ಸಹಾಯನೂ ಬೇಕಾಗಿಲ್ಲ, ಯಾರ ಸಹಾಯನೂ ಬೇಕಾಗಿಲ್ಲ. ದೇಶದ ಜನರ ನೂರಾರು ಲಕ್ಷಾಂತರ ಕೋಟ್ಯಾಂತರ ಜನರ ಹೃದಯದಲ್ಲಿ RSS ಇದೆ. ಅವರು
ಇವ್ರ ಅಪ್ಪನ್ನ, ಇವ್ರ ಅಮ್ಮನ್ನ, ಇವ್ರ ತಾತನ್ನ, ಇವ್ರ ಮುತ್ತಾತನ್ನ ಎಲ್ಲ ನೋಡ್ಕೊಂಬಂದಿರೋದು RSS 100 ವರ್ಷದಲ್ಲಿ. ಅದಕ್ಕೆ ಇಂಥವ್ರನ್ನೆಲ್ಲ ನೋಡ್ಬಿಟ್ಟೈತೆ RSS. ಇಂಥವ್ರನ್ನೆಲ್ಲ RSS ನೋಡೈತೆ. ಅದರಿಂದ ಖರ್ಗೆ ಮಾತಿಗೆ ನಾವು ಯಾವುದೇ ರಿಯಾಕ್ಷನ್ ಅನ್ನ ಕೊಡಲ್ಲ. ಇನ್ನು ಮುಂದೆ ನಾವು ನಮ್ಮ BJPಯವರು ಯಾರೂ ಕೂಡ ಈ ಖರ್ಗೆ ಹೇಳಿಕೆಗೆ, ಮರಿ ಖರ್ಗೆ ಹೇಳಿಕೆಗೆ ನಾವು ರಿಯಾಕ್ಷನ್ ಕೊಡಲ್ಲ. ನೆಗ್ಲೆಕ್ಟ್ ಅಷ್ಟೇ. RSSನ ಅದು ಶಕ್ತಿನೇ ಅಗಾಧ. ಅದು ಸ್ವಯಂಮೇವ ಮೃಗೇಂದ್ರ ಇದ್ದಂಗೆ ಅದಂತ. ಅದನ್ನ ಯಾರು ಮಾತಾಡ್ಸಕ್ಕಾಗಲ್ಲ. ಅದೊಂದು ದೇಶಭಕ್ತಿ ಬೆಳೆಸುವಂಥ ಸಂಸ್ಥೆ. ಅದನ್ನು ಪ್ರಶ್ನೆ ಮಾಡೋಕ್ಕೆ ಇವರೆಲ್ಲ ಭಾಳ ಸಣ್ಣ ಮನುಷ್ಯರು ಇವರೆಲ್ಲ. ಅದರಿಂದ ಅದಕ್ಕೆ ನೋ ರಿಯಾಕ್ಷನ್ ನಮ್ಮದು. ಇಲ್ಲ, ನಾವ್ಯಾವುದೇ ಅವ್ರ ಪರ ಹೇಳಿಕೆಗಳನ್ನು ಕೊಡಲ್ಲ ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಯಾವುದಕ್ಕೆ ಯಾವುದು ಇಲ್ಲಲ್ಲ. RSSಗೂ BJPಗೂ ಏನು ಆ ರೀತಿಯಾದಂಥ ಪೊಲಿಟಿಕಲ್ ಸಂಬಂಧ ಯಾವುದೂ ಇಲ್ಲ. RSS ಒಂದು ಸ್ವಯಂ ಸೇವಾ ಸಂಸ್ಥೆ. ಅದು ಬೇಕೇನು ಇದು ಮಾಡ್ಕೊಂಡು ಹೋಗ್ತೈತೆ ಅಷ್ಟೇ. ಬಿಟ್ಬಿಡಿ. ಇಲ್ಲಿ ಈ ಕ್ರಾಂತಿ, ರೈತರ ಕ್ರಾಂತಿ ಬಿಟ್ಬಿಟ್ಟು ನವೆಂಬರ್ ಕ್ರಾಂತಿ. ನನ್ನ ಜ್ಯೋತಿಷ್ಯ ಅಂತ ಹೇಳಿದ್ರಲ್ಲ, ಇವಾಗ ಜ್ಯೋತಿಷ್ಯ ಸತ್ಯ ಆಗ್ತಾ ಇದೆಯೋ ಸುಳ್ಳಾಗ್ತಾ ಇದೆ ಹೇಳ್ಬೇಕು. ಈಗ ಕಾಂಗ್ರೆಸ್ ಅವರು ಅಶೋಕನು ಜ್ಯೋತಿಷ್ಯ ಹೇಳ್ತಾರೆ, ಅವ್ರಿಗೇನು ಗೊತ್ತಿದೆ ಹಾಗೆ ಹೀಗೆ ಅಂತ ಇದ್ರಲ್ಲ. ಈಗ ಮನೆ ಮಂದಿ ಎಲ್ಲ, ಕಾಂಗ್ರೆಸ್ ಮನೆ ಮಂದಿ ಎಲ್ಲ ಮಾತಾಡ್ತಾರೆ, ಆದಿ ಬೀದಿಯಲ್ಲೆಲ್ಲ ಮಾತಾಡ್ತಾರೆ. ಒಬ್ಬ DK ಶಿವಕುಮಾರ್ ಆಗೋಬಿಟ್ಟ ಅಂತಾರೆ, ಇನ್ನೊಬ್ರು ಸಿದ್ದರಾಮಯ್ಯ ಇಳಿದ್ಬಿಟ್ಟ ಅಂತಾರೆ, ಇನ್ನೊಬ್ರು ಸಿದ್ದರಾಮಯ್ಯ ಮನೆಗೆ ಹೊರಟೋದ ಅಂತ ಬರ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ, ನಾನು ಏನು ಹೇಳಿದ್ನೋ ನವೆಂಬರ್ ಕ್ರಾಂತಿ 100% ಹಾಗೆ ಆಗ್ತೈತೆ, ಪ್ರಶ್ನೆನೇ ಇಲ್ಲ. ಹಂಗಿಲ್ಲ ಅಂತ ಹೇಳೋದಾದ್ರೆ ಇವ್ರು ಕಾಂಗ್ರೆಸ್ಸಿನ ನಾಯಕರು ಯಾರಿದ್ದಾರೆ, ದೊಡ್ಡ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ರೆ ಮುಗ್ದೋಯ್ತು. ಇದು ಅಂತ್ಯ ಆಗೋತೈತಿ. ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳ್ಸಿ ಅವ್ರ ಬಾಯಲ್ಲಿ ನೋಡೋಣ. ಹೇಳೋದೇ ಇಲ್ಲ. ದಾರೆಗೆ ಹೋಗೋ MLAಗಳು, ಕಾಂಗ್ರೆಸ್ MLA ದಿನನಿತ್ಯ ಬೀದಿಗಳಲ್ಲಿ ಬೈಕಂಡು ಸುತ್ತಾಡ್ತಾರೆ ಕಾಂಗ್ರೆಸ್ ಅವರು. ಅವ್ರು ಬಾಯಿ ಮುಚ್ಚಿಸ್ರಿ. BJPಗೆ ಹೇಳಕ್ ಮುಂಚೆ ಅವ್ರು ಬಾಯಿ ಮುಚ್ಚಿಸ್ತೀವಿ. ನೀವು ನಮಗೆ ಈ ಸಿದ್ದರಾಮಯ್ಯ ಆದರೂ ಒಂದೇ, DK ಶಿವಕುಮಾರ್ ಆಗಲಿ, ಪರಮೇಶ್ವರ್ ಆಗಲಿ, ಇನ್ನೊಬ್ಬರು ಯಾರಾದ್ರೂ ನಮಗೇನು, ನಮಗೆ ರಾಜ್ಯದ ಅಭಿವೃದ್ಧಿ ಆಗಬೇಕು. ಕಳೆದ 2.5 ವರ್ಷದಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಹಣ ಇಲ್ಲ, ಕೆಲಸ ಮಾಡೋಕ್ಕೆ ಎಲ್ಲ ಆತ್ಮಹತ್ಯೆಗಳ ಸರಣಿ. ರೈತರ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ, ಅಂಗನವಾಡಿ ಅವರು ಸ್ಟ್ರೈಕು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರ ಮುಂದೆ ಬೆಂಕಿಗೆ ಆಹುತಿಯಾಗಿದೆ. ಅವರು ಕಳೆದ 3 ದಿನದಿಂದ ಒಂದು ಅರ್ಜಿ ಕೊಟ್ಟಿದ್ರಂತೆ, ನನಗೆ ಉಳುಮೆ ಮಾಡೋಕ್ಕೆ ಅವಕಾಶ ಕೊಡಿ ಮತ್ತು ನಾನು ಸಾಲ ಮಾಡಿಬಿಟ್ಟಿದ್ದೀನಿ, ಸಾಲಗಾರರ ಕಿರುಕುಳದಿಂದ ನಾನು ಸಾಯ್ತಾ ಇದ್ದೀನಿ ಅಂತ ರೈತ ಆತ್ಮಹತ್ಯೆ ಮಾಡಗಡಿದೆ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅದನ್ನು ನಾನು ಕೂಡಲೇ ವರದಿ ಕೊಡಿ ಅಂದಿದೆ. ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. ಭಾಳ ದುರಾದೃಷ್ಟ. ಈ ಸರ್ಕಾರ ಬಂದ ಮೇಲೆ ಯಾರಿಗೂ ನೆಮ್ಮದಿ ಇಲ್ಲ, ರೈತರಿಗೂ ನೆಮ್ಮದಿ ಇಲ್ಲ, ಅಧಿಕಾರಿಗಳಿಗೂ ನೆಮ್ಮದಿ ಇಲ್ಲ, ಜನಗಳಿಗೂ ನೆಮ್ಮದಿ ಇಲ್ಲ. ಈ ಅಧಿಕಾರ ಹಸ್ತಾಂತರ ಅಂತ 2.5 ವರ್ಷದಿಂದ ಯಾರು ಮುಖ್ಯಮಂತ್ರಿ, ಮುಂದೆ ಯಾರಾಗ್ತಾರೆ, ಇಷ್ಟು ಚರ್ಚೆ ಬಿಟ್ಟರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿಲ್ಲ. ಬರೀ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡೋದು, ಅಭಿವೃದ್ಧಿ ಮುಚ್ಚಾಕೋದು. ಈ ಮರಿ ಖರ್ಗೆ ಇಲಾಖೆಯಲ್ಲಿ ಅವರ ಅಭಿವೃದ್ಧಿ ಪರ್ಸೆಂಟೇಜ್ ಎಷ್ಟು ಗೊತ್ತಾ? 10.08. 100ಗೆ ಪಾಸಿಂಗು ಇಲ್ಲ. ಪಾಸಿಂಗ್ ಆಗಬೇಕಾದ್ರೆ 35 ಬೇಕು. ಈಗೇನೋ 33 ಮಾಡಕ್ಕೆ ಹೊರಟಿದ್ದಾರೆ. ಅದನ್ನು ನನಗನ್ಸ್ತೈತೆ ಯಾರೋ ಎಜುಕೇಷನ್ ಮಿನಿಸ್ಟ್ರು ಇವ್ರು ಪಾಸ್ ಮಾಡ್ಬೇಕಂದ್ರೆ 10 ಮಾಡಿಬಿಟ್ರೆ ಪಾಸ್ ಆಗ್ಬಿಡ್ತಾರೆ. ಇವರು 33 ತೆಗೆದ್ಬಿಟ್ಟು 10 ಮಾರ್ಕ್ಸ್ ಕೊಟ್ಬಿಟ್ರೆ ಬೆಸ್ಟು. ಖರ್ಗೆ ಅಷ್ಟೇ, ಅವ್ರದ್ದು ITBTದು ಪರ್ಸೆಂಟೇಜು 11.23, ಅಂದರೆ 100ಕ್ಕೆ. ಅದಕ್ಕೆ ಅವರು ಈ ಸುದ್ದಿ ಯಾಕೆ RSS ಈ ಸುದ್ದಿ ಯಾಕೆ ಬರ್ತಾ ಇದೆ ಅಂದರೆ, ಅವ್ರ ಇಲಾಖೆ ಫೇಲೂರು, ಡಬ್ಬ ಹಿಡ್ದೋಗೈತೆ. ಖಾಲಿ ಡಬ್ಬ ಆಗಿರೋದಕ್ಕೆ ಈಗ ಈ ಸುದ್ದಿಗಳನ್ನು ಬಿಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಾವು ಹೇಳೋದು,
ಕಾಂಗ್ರೆಸ್ ಅವರಿಗೆ ನೀವು ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಬನ್ನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.